ಸೋಮನಹಳ್ಳಿ. ಹಾಗಾಗಿ 1-1.5 ಗಂಟೆ ಒಳಗಡೆ ತಲುಪಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಸೊ 2 ಗಂಟೆಯ ನಂತರ ಅಂತ್ಯಕ್ರಿಯೆಯ ಎಲ್ಲ ವಿಧಿವಿಧಾನಗಳು ಕೂಡ ಪ್ರಾರಂಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಇಲ್ಲಿಂದ ಜಸ್ಟ್ ಈಗ ಚನ್ನಪಟ್ಟಣದಿಂದ ನೀವು ವಾಪಸ್ ಅವ್ರ ಹುಟ್ಟೂರಿಗೆ ಹೋಗ್ತೀನಿ ಅಂತ ಅಂದ್ರೆ 12 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. 12 ಕಿಲೋಮೀಟರ್ ನಿರೀಕ್ಷೆ ಜನ ಮಾತಾಡ್ತೀನಿ ಅಂತ ಆಗಿಂದ ಹೇಳ್ತಾ ಇದ್ರು. ಎಸ್ ಎಂ ಕೃಷ್ಣ ಅವ್ರನ್ನ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಜನ ನೆನಪು ಮಾಡ್ಕೊಳ್ತಿದ್ದಾರೆ. ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ. ಸರ್, ಎಸ್ ಎಂ ಕೃಷ್ಣ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ, ಹೇಗೆ ನೆನಪು ಮಾಡ್ಕೊಳ್ತೀರಿ? ಅವರು ಈ ರಾಜ್ಯದ ಧೀಮಂತ ನಾಯಕ, ಪ್ರಾಮಾಣಿಕ, ಪಾರದರ್ಶಕವಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥವರು. ಇವರು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಈ ಒಂದು ಅಗಲಿಕೆಯ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಅವರ ಅವರಿಗೆ ಕೊಡಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಯೋಜನೆಗಳಲ್ಲಿ ಯಾವ್ದನ್ನ ನೆನಪು ಮಾಡ್ಕೊಳ್ತೀರಿ ಸರ್? ಎಸ್ ಎಂ ಕೃಷ್ಣ ಅಂದ ತಕ್ಷಣ ನಿಮಗೆ ನೆನಪಾಗುತ್ತೆ? ಇಂಡಸ್ಟ್ರಿ ಐಟಿ ಬೆಂಗಳೂರಿನ ಈ ಸ್ಥಿತಿಗೆ ಬರಬೇಕಾದ್ರೆ ಈಸ್ ದ ಮೇನ್ ಕಾರಣ. ಮತ್ತೆ ಈ ಬೆಂಗಳೂರು ಮೈಸೂರು ಈ ಡಬಲ್ ವೇನ ಫಸ್ಟ್ ಮಾಡಿದವರೇ ಅವರು. ವರ್ತುಲ ರಸ್ತೆಗಳು ಎಲ್ಲದರಲ್ಲೂ ಅವ್ರ ಕಾಣಿಕೆ. ಮಕ್ಕಳಿಗೋಸ್ಕರ ಬಿಸಿ ಊಟ ಯೋಜನೆಯನ್ನ ಪ್ರಾರಂಭಿಸ್ತಾರೆ ಅವರೇನೆ. ಬಡ ಮಕ್ಕಳಿಗೆ ಅನುಕೂಲ ಆಯಿತು ತುಂಬ. ಬಡ ಮಕ್ಕಳು ಶಾಲೆಗೆ ಬಿಟ್ಬಿಡ್ತಾರೆ, ಊಟ ಇಲ್ಲದೆ, ಮಧ್ಯಾಹ್ನದ ಊಟ ಇಲ್ಲದೆ. ಅಂತಹ ಮಕ್ಕಳಿಗೆ ಇವರು ಮಧ್ಯಾಹ್ನದ ಒಂದು ಉಪಹಾರ ಯೋಜನೆಯನ್ನು ಮಾಡಿದ್ದು ಎಲ್ಲ ಶಾಲೆಯ ಮಕ್ಕಳು, ಅದರಲ್ಲೂ ಬಡ ಕುಟುಂಬದ ಬರ್ತಕ್ಕಂಥ ಮಕ್ಕಳಿಗೆ ಬಹಳ ಅನುಕೂಲ ಆಯಿತು ಮೇಡಮ್. ಹಳ್ಳಿ ಮಕ್ಕಳಿಗೆ ಅದರಿಂದ ಭಾರಿ ಉಪಯೋಗ ಆಯಿತು. ಹೇಳಿ ಸರ್. ಎಸ್ ಎಂ ಕೃಷ್ಣ ಅವ್ರನ್ನ ನಾವು ತುಂಬ ಹತ್ತಿರದಿಂದ ಗಮನಿಸಿದ್ದೀವಿ. ಮತ್ತು ನಮಗೆ ಅವರು ಮುಂದಿನ ಆಲೋಚನೆ ಇಟ್ಕೊಂಡು ಕರ್ನಾಟಕನ ಅಭಿವೃದ್ಧಿ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದಂಥ ವ್ಯಕ್ತಿ ಅವರು. 1999ರಿಂದ 2004ರವರೆಗೂ ಅವ್ರು ಮಾಡಿರೋಂಥ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ನೂರಾರು ಅಭಿವೃದ್ಧಿ. ಫಸ್ಟು ಅವರು ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕು ಅಂತ ಹೊರಟರು, ಸಾಧ್ಯವಾಗಲಿಲ್ಲ. ಅವರಿದ್ರೆ ಮಾಡೋರು. ಬೆಂಗಳೂರಿಗೆ IT-BT ತಂದರು, ವಿಕಾಸ್ ಸೌಧ ಕಟ್ಸಿದ್ರು, ಈ ಮೆಟ್ರೋಗೆ ಆದ್ಯತೆ ಕೊಟ್ಟವ್ರೆ ಅವರು. ಇಂಟರ್ನ್ಯಾಷನಲ್ ಏರ್ಪೋರ್ಟು, ನಮ್ಮ ಬೆಂಗಳೂರು ಟು ಮೈಸೂರು ರೋಡು, 6ನೇ ಅಂತ ಹೈವೇ ಮಾಡಿದವ್ರೆ ಎಸ್ ಎಂ ಕೃಷ್ಣ ಅವರು. ಕಾವೇರಿ ನಿಗಮ ಅಂತ ಸ್ಥಾಪನೆ ಮಾಡೋದಕ್ಕೆ ಅಲ್ಲ, ಎಸ್ಪೆಷಲಿ ರೈತರ ಬಗ್ಗೆ ನಾವು ಮಾತಾಡಲೇಬೇಕು. ಅವರು CM ಆಗಿದ್ದ ಕಾಲದಲ್ಲಿ ಅತಿ ಬರಗಾಲ ಸರ್. ಈ ಮೋಡ ಬಿತ್ತನೆ ಕಾರ್ಯಕ್ರಮಗಳೆಲ್ಲ ಈಗ ನಾವು ನೋಡ್ತೀವಿ, ಬಟ್ ಅದನ್ನ ಪರಿಚಯ ಮಾಡಿದ್ರು ಎಸ್ ಎಂ ಕೃಷ್ಣ. ನೆನಪಾಗುತ್ತಲ್ವಾ ಅನ್ನದಾತರಿಗೆ? ಎಸ್ ಎಂ ಕೃಷ್ಣ ಅವರು ಮೋಡ ಬಿತ್ತನೆ ಕಾರ್ಯಕ್ರಮನ ಪರಿಚಯ ಮಾಡಿದ್ರೆ ಎಸ್ ಎಂ ಕೃಷ್ಣ ಅವರು. ಅವ್ರ ಅವಧಿಯಲ್ಲೇ ಕರ್ನಾಟಕದಲ್ಲಿ ಬರೀ ಬರಗಾಲ, 4 ವರ್ಷನೂ ಬರಗಾಲ ಇದ್ದ ದೆಸೆಯಿಂದ ರಾಜ್ಕುಮಾರ್ ಕಿಡ್ನಾಪು, ಕಾವೇರಿ ಗಲಾಟೆ ಎಲ್ಲ ಇದ್ರೂ ಅಧಿಕಾರನ ಸ್ವಚ್ಛವಾಗಿ ಯಾವ ಭೇದ ಭಾವ ಮಾಡ್ದೇನೆ ದುಡುಕ್ತಾನೆ ಒಳ್ಳೆತನದಲ್ಲಿ ಎಲ್ಲರನ್ನೂ ಸಮಾನವಾಗಿ ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಒಬ್ಬ ನಾಯಕ ಆಗಿದ್ದ ಅಂತ ಒಂದೇ ಮಾತದಲ್ಲಿ. ಜಯಪ್ರಕಾಶ್ ಶೆಟ್ಟಿ, ಇದು ಜನಸಾಮಾನ್ಯರ ಮಾತು. ಇಲ್ಲೊಬ್ರು ಅಜ್ಜಿ ಕೂಡ ನಿಂತ್ಕೊಂಡಿದ್ದಾರೆ, ಅಂದ್ರೆ ಅವ್ರನ್ನ ಕೂಡ ಮಾತನಾಡಿಸ್ತೀನಿ. ಹೂ ಹಿಡ್ಕೊಂಡು ಸೋಮನಹಳ್ಳಿ ಎಸ್ ಎಂ ಕೃಷ್ಣ ಅವರ ಹುಟ್ಟೂರಿನವರು ಇದ್ದಾರೆ ಒಬ್ರು ಅಜ್ಜಿ. ಅಮ್ಮ ನಮಸ್ತೆ. ಹೆಂಗೆ ನೆನ್ಪು ಮಾಡ್ಕೊಳ್ತಿದ್ದೀರಿ ತಮ್ಮ ನಾಯಕ ಎಸ್ ಎಂ ಕೃಷ್ಣ ಅವರು? ತಮ್ಮೂರಲ್ಲಿ ಹುಟ್ಟದವರು, ಹೆಂಗ್ ನೆನ್ಪು ಮಾಡ್ಕೊಳ್ತೀರಿ? ಅದಕ್ಕೆ ನಮ್ಮೂರ ನಂಗೆ ಬರಗಲ್ತು ಮಾತಾಡೋಕೆ ಕಣವ. ನಾವು ಚಿಕ್ಕಮ್ಮನ ಮಗಳು. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಏನ್ ನೆನ್ಪು ಮಾಡ್ಕೊಳ್ತೀರಿ? ತಮ್ಮೂರವ್ರಲ್ಲ. ಹೂ ತಂದಿದ್ದೀರಾ? ಹೂ ಹಾಕಕ್ಕೆ. ಓಕೆ. ಸೊ ಈ ರೀತಿ ಅವ್ರವ್ರ ಊರಿನವರು. ಸೋಮನಹಳ್ಳಿ ಅವರಾ? ಇಲ್ಲಿ ಅವರು? ಓಕೆ. ವಿಧಾನಸೌಧದಲ್ಲಿ ಇದ್ದೆ. ಇವರು ಸೀನಿಯರ್ ಅವರು. ನಾನು ವೀರೇಂದ್ರ ಪಾಟೀಲ್ ಇದ್ದಾಗ ವಿಧಾನಸೌಧ ಇದ್ದೆ. ನಂತರ ಇಂದಿರಾ ಗಾಂಧಿ ಬಂದಾಗ ಇದಕ್ಕೆ ಬಂದ್ಬಿಟ್ಟೆ, ಯು ಸರ್ವಿಸ್ ಬಂದು ಜ್ಯೋತಿಗೆ ಬಂದ್ಬಿಟ್ಟೆ, KUಗೆ ಬಂದ್ಬಿಟ್ಟೆ. ಅದು ವಿಧಾನಸೌಧ ಇದ್ದೆ. ಸಾಹೇಬ್ರನ್ನೆಲ್ಲ ನೋಡಿದ್ದೀನಿ ನಾನು ವಿಧಾನಸೌಧ ಮಾಡಿದಾಗ. ನಾವು ಚಿಕ್ಕ ಹುಡುಗರು, ಅವ್ರ ತಂದೆ ಅವ್ರ ತಾಯಿ ನಮಗೆ ಗೊತ್ತಿಲ್ಲ. ಆಮೇಲೆ ನಾವು ಹುಡ್ತವ್ರು. ಆಮೇಲೆ ಎಸ್ ಎಂ ಕೃಷ್ಣ ಅವ್ರನ್ನ ನೋಡಿದೀರಾ? ಹತ್ರದಿಂದ ನೋಡಿದೀರಾ? ಗೊತ್ತಿತ್ತ ನಿಮಗೆ ಅವ್ರ ರಾಜಕಾರಣಿ ಹಿಂಗೆ ಶಾಸಕರಾಗಿದ್ದಾರೆ? ಇದೀಗ ಅಂತಿಮ ಯಾತ್ರೆ ರಾಮನಗರದಿಂದ ಚನ್ನಪಟ್ಟಣದ ಹೊರಟಿದ ಯಾತ್ರೆ. ನೋಡಿ ಅಲ್ಲಿ ಎಷ್ಟು ಜನ ಸೇರಿದ್ದಾರೆ. ಅಲ್ಲಿ ಶ್ರುತಿ ಕಿತ್ತೂರು ರೆಡಿ ಇದ್ದಾರೆ. ಅಂದರೆ ನೋಡಿ ಅಲ್ಲಿ ಜನಗಳು ಮಾತಾಡ್ತಾ ಇರುವಂಥ ರೀತಿ, ಒಂದು ಪ್ರೀತಿ ತೋರಿಸ್ತಾ ಇರುವಂಥ ರೀತಿ ನನಗೆ ಯಾವತ್ತೂ ಕೂಡ ಆಶ್ಚರ್ಯ ಆಗ್ತಾ ಇರೋದು, ಜನಮಾನಸದಿಂದ ಹುಟ್ಟಿ ಬಂದ ನಾಯಕ ಅಲ್ಲ, ಅಂದರೆ ಧೂಳಿನಿಂದ ಹುಟ್ಟಿ ಬಂದ ಮಣ್ಣಿನ ಮಗ ಹಾಗೆಲ್ಲ ಯಾವತ್ತೂ ಹೇಳಿಲ್ಲ ಅವರು. ಅಂಥ ನಾಯಕರಿದ್ದಾರೆ. ಈಗ ರೈತನ ಮಗ ಯಡಿಯೂರಪ್ಪ ಇರ್ಬೋದು, ಅಥವಾ ಮಣ್ಣಿನ ಮಗ ದೇವೇಗೌಡರು ಇರ್ಬೋದು, ಅವರುಗಳು ಕೂಡ ನಾಯಕರೇ. ಆದರೆ ಇವರಿಗೆ ಅಂಥ ಸ್ಪರ್ಶ ಇರಲಿಲ್ಲ. ಆದರೂ ಕೂಡ ಫೈನಲಿ ಏನು ಗೊತ್ತಾ, ಯಾಕೆ ಇಷ್ಟು ಜನರಾಗಿ ಆಗ್ತಾರೆ ಅಂತಂದರೆ, ಫೈನಲಿ ದೇವೇಗೌಡರಾಗಲಿ, ಯಡಿಯೂರಪ್ಪನವರಾಗಲಿ, ಬಂಗಾರಪ್ಪನವರಾಗಲಿ,
ಎಸ್ ಎಂ ಕೃಷ್ಣ ಅವರಾಗಲಿ ಜನಮಾನಸಕ್ಕೆ ನೀವೇನು ಮಾಡಿದ್ರಿ? ಹಾಂ, ಫೈನಲ್ ನಿಮ್ಮ ಡೆಸ್ಟಿನೇಷನ್ ಅದುವೇ. ನೀವು ಡೆಸಿಗ್ನೇಷನ್ ಏನೇ ಇರ್ಬೋದು, ಡೆಸ್ಟಿನೇಷನ್ ಏನು, ನಿಮ್ಮ ಗುರಿ ಏನು ಮಾಡಿದ್ರಿ ಜನಗಳಿಗೆ, ಆ ಪ್ರೀತಿ ಇಲ್ಲಿ ಕಾಣುತ್ತೆ. ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಚನ್ನಪಟ್ಟಣ ಪ್ರವೇಶ ಮಾಡಿದೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ. ಅಲ್ಲಿಂದ ನಂತರ ಮದ್ದೂರು ಹೋಗಬೇಕು. ಮತ್ತು ಕೂಡ ನನ್ನ ಪ್ರಕಾರ 1-1.5-2 ಗಂಟೆ ಆಗತ್ತೆ ರೀ. 2 ಗಂಟೆ ಫಿಕ್ಸು. ದಾರಿ ಇದ್ದಕ್ಕೆ ಎಸ್ ಎಂ ಕೃಷ್ಣ ಅವರಿಗೆ ಪುಷ್ಪನಮನ ಸಲ್ಲಿಸಿ ಒಂದೇ ರೂಟಲ್ಲಿ ಹೋಗಿದ್ದಿದ್ರೆ ಆರಾಮ್ಸೆ ತಲುಪ್ತಾ ಇತ್ತು. ಬಹುಶಃ ಈ ಸದಾಶಿವನಗರದಿಂದ ಎಲ್ಲೂ ಬ್ರೇಕ್ ಇಲ್ಲ, ಡೈರೆಕ್ಟ್ ಅಂತಂದಿದ್ರೆ ಆರಾಮ್ಸೆ ಹೋಗ್ತಾ ಇತ್ತು 1-1.5 ಗಂಟೆ ಟೈಮಲ್ಲಿ. ಇವರು 8 ಇಲ್ಲಿ ಬಾಡಿ ಎತ್ತಿದ್ರು, 10-10:30-11ಕ್ಕೆ ತಲುಪ್ತಾ ಇತ್ತು. ಬಟ್ ಇದೇನಾಗಿದೆ, ಅಲ್ಲಲ್ಲಿ ಇಲ್ಲ, ಅದು ಕೊಡಬೇಕು ಅವಕಾಶ. ಈಗ ಹೇಗೋ ಸೋಮನಹಳ್ಳಿಯಲ್ಲಿ ಸೇರಿದವರಿಗೆ ಸಿಗತ್ತೆ. ಎಲ್ಲೆಲ್ಲಿ ನೋಡಿ ಈ ಗಾಡಿ ನಿಲ್ಲಿಸ್ತಾರೆ, ಎಲ್ಲೆಲ್ಲಿ ಜನ ಸೇರಿದ್ದಾರೆ ಅಲ್ಲಿ ನಿಲ್ಲಿಸ್ತಾರೆ, ಅವಕಾಶ ಕೊಟ್ಟಿದ್ದಾರೆ. ವಿಶೇಷವಾಗಿ ಅದರ ಇಡೀ ನೇತೃತ್ವವನ್ನು ವಹಿಸ್ಕೊಂಡಿರೋದೇ ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆ. ಅದು ಬಿಟ್ಬಿಡ್ತಾರೆ ಅವರು. ಅವ್ರಿಗೆಲ್ಲರಿಗೂ ಒಂದು ದರ್ಶನಕ್ಕೆ ಅವಕಾಶ ಕೊಡ್ತಾರೆ. ನೋಡಿ ಒಂದು ಅಲ್ಲೆಷ್ಟು ಒಂದು 50-100 ಜನ ಇರ್ಬೋದು. ಅವ್ರಿಗೊಂದು ಸಮಾಧಾನ, ಎಸ್ ಎಂ ಕೃಷ್ಣನ ನೋಡಿದೆ, ದಟ್ಸ್ ಆಲ್. ಲೇಟ್ ಆಗ್ಬೋದು ನೋಡಿ, ಅಷ್ಟೇ. ಒಂದು ಸಣ್ಣ ನೋಡಿ 4 ಜನ ಮಕ್ಕಳಿದ್ರು, ಅವ್ರಿಗೂ ನಿಲ್ಲಿಸಿದ್ರು. ಗ್ರೇಟ್, ಅದು ಬೇಕದು. ನೋಡ್ರಿ, ನೀವು ಏನೇ ಹೇಳಿ, ಇವತ್ತು ಕರ್ನಾಟಕ ಇಷ್ಟೊಂದು ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಎಲ್ಲ MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳೆಲ್ಲ ಇವತ್ತು ಅಟ್ಲೀಸ್ಟ್ ಎಸ್ ಎಂ ಕೃಷ್ಣ ಅವರ ಫೋಟೋವನ್ನು ತನ್ನ DP ಆದರೂ ಹಾಕೋಬೇಕಾಗಿತ್ತು. ಆಮೇಲೆ ಎಲ್ಲ IT-BT ಕಂಪನಿಗಳು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಎಸ್ ಎಂ ಕೃಷ್ಣ ಅವರಿಗೆ ಮಾಡಬೇಕಾಗಿತ್ತು. ರಂಗನಾಥ್ ಅವರ ಶ್ರಮ ಕುಣಿಗಲ್ MLA ಜನರ ಅಭಿಮಾನ ತೋರಿಸ್ತಾ ಇದೆ. ರಂಗನಾಥ್ ಇವತ್ತು ಭಾರತ ದೇಶದಲ್ಲೇ ಆಧುನಿಕ ಬೆಂಗಳೂರು ಶಿಲ್ಪಿ ಅಂತಲೇ ಹೆಸರುವಾಸಿಯಾದಂಥ ಎಸ್ ಎಂ ಕೃಷ್ಣ ಅವರು ಅವರ ಒಂದು ಶ್ರಮ ಮತ್ತು ಸೇವೆ, ಕರ್ನಾಟಕದ ಕೊಡುಗೆ ಇವತ್ತು ಜನರ ಅಭಿಮಾನ ಮೂಲೆಯಿಂದನೂ ಬಂದು ತೋರಿಸ್ತಾ ಇದ್ದಾರೆ. ಭಾಳ ಶ್ರಮವನ್ನು ವಹಿಸಿ ಕರ್ನಾಟಕ ರಾಜ್ಯದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂಥದ್ದು. 24,000 ಕೋಟಿ ಇದ್ದಂಥ